ಅದಿಲ್ಲ, ನಾವಲ್ಲಿ ಎಷ್ಟೊತ್ತು ಬೇಕಾದ್ರೆ ಆಟ ಆಡ್ಬಿಟ್ಟು ಆಮೇಲೆ ಬರ್ಬೋದು. ಮನಾಲಿದು ಡ್ರೆಸ್ ಹಾಕೊಂಡು ಎಷ್ಟೊತ್ತು ಬೇಕಾದ್ರೂ ಆಟ ಆಡ್ಬೋದಂತೆ. ಹೋಗುವಾಗ ಡ್ರಾಪ್ ಮಾಡ್ತಾರೆ, ಮತ್ತೆ ಬರುವಾಗ ಅಲ್ಲಿಂದನೂ ಪಿಕಪ್ ಮಾಡ್ತಾರೆ. ಕೆಳಗಡೆ ಅಂತ ಸ್ವಲ್ಪ ಸ್ನೋ ಇರಲಿಲ್ಲ ಆಟ ಆಡಕ್ಕೆ. ನೋಡ್ಬೇಕು ಮೇಲ್ ಗೊತ್ತಾ, ಬೌಸಿ ಬಂದ್ರೆ ಅದೇನು ಅಂತ ಹೆಂಗೆ ಸ್ನೋಫಾಲೇ ಇಲ್ಲ. ಇವಾಗ ಸೋಲಾಂಗ್ ವ್ಯಾಲಿ ಕಡೆ ಹೊರಟಿದ್ವಿ. ಸಿಸು ಮತ್ತೆ ಅಟಲ್ ಟನಲ್ ಕೂಡ ಕ್ಲೋಸ್ ಮಾಡಿದ್ರ. ರೂಟ್ ಮ್ಯಾಪ್ ಹಾಕೊಂಡು ದೇವಸ್ಥಾನ ಹತ್ರ ಬಂದ್ವಿ. ನಾವು ಮಾಡ್ತಾ ಇದಾರೆ. ಸೊ ಇದೇ ಅನ್ನನ ಪ್ರಸಾದದ ದ್ವೀಪ. ಎಷ್ಟು ಸುಂದರವಾಗಿದೆ ಅಂತ ಅನ್ಸುತ್ತೆ. ಅಷ್ಟು ಆಶ್ಚರ್ಯ ಕೂಡ ಆಗಿತ್ತು. ಮತ್ತೆ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕುತನು ಕನ್ನಡ ವ್ಲಾಗ್. ಸೊ ಹಿಂದಿನ ವ್ಲಾಗಲ್ಲಿ ನಾವು ತಾಜ್ ಮಹಲ್ಗಿಂದ ಮನಾಲಿಗೆ ಹೊರಟಿರೋದನ್ನ ನೀವು ನೋಡಿರ್ತೀರ. ಸೊ ಇವಾಗ ಮಾರ್ನಿಂಗ್ 8 o'clock ಆಗಿದೆ. ಮನಾಲಿ ಹತ್ತತ್ರ ರೀಚ್ ಆಗಿದ್ವಿ. ಸೊ ಡ್ರೀಮ್ ಡೆಸ್ಟಿನಿಗಳನ್ನ ಒಂದೊಂದೇ ಫುಲ್ಫಿಲ್ ಮಾಡ್ಕೊಳ್ತಾ ಇದ್ವಿ ಅನ್ನೋ ಖುಷಿ ಅಂತೂ ಮಸ್ತಾಗಿತ್ತು ನಮಗೆ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ. ನಿಮ್ಗೇನಾದರೂ ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಈ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಇನ್ನು ನೋಡ್ತಾ ಹಿಮ ಪರ್ವತಗಳ ಹತ್ರ ಬರ್ತಾ ಇದ್ರೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಷ್ಟು ಖುಷಿ ಆಗ್ತಾಯಿತ್ತು, ಒಂಥರ ಎಕ್ಸೈಟಿಂಗ್ ಆಗೋಯಿತು. ಸೊ ಇವಾಗ 9:15 ಆಗಿದೆ, ಬಿಸಿಲಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟೇನು ಚಳಿ ಇಲ್ಲ. ಬಟ್ ಸೋಲಾಂಗ್ ವ್ಯಾಲಿಗೆ ಹೋಗಬೇಕು, ನೋಡಬೇಕು ಅಲ್ಲೇ ಹೆಂಗಿದೆ ಅಂತೇಳಿ. ಇವಾಗ ನಾವು ಬಂದಿರೋದು ಓಲ್ಡ್ ಮನಾಲಿ ಮಾಲ್ ಸ್ಟ್ರೀಟ್ ಇದೆಯಲ್ಲ, ಸೊ ಅಲ್ಲಿಗೆ ಹೋಗೋಣ ಅಂತೇಳಿ ಕಾರ್ನ ಪಾರ್ಕಿಂಗ್ ಮಾಡ್ತಾ ಇದ್ವಿ. ಸೊ ಬಿಸಿಲಿದೆ, ನಾವು ಅಂದ್ಕೊಂಡಷ್ಟೇನು ಚಳಿ ಇಲ್ಲ, ನೋಡುವ. ಮಾಲ್ ಸ್ಟ್ರೀಟಲ್ಲಿ ಸ್ವಲ್ಪ ಸಾಕ್ಸ್ ಆಗಿರ್ಬೋದು, ಹಾಗೇನೆ ಶೂಸ್ ಆಗಿರ್ಬೋದು, ಅಂದರೆ ಬೂಟ್ಸ್ ಟೈಪಲ್ಲಿ ಅದೆಲ್ಲ ಚಿಕ್ಕ ಪುಟ್ಟ ಸ್ವಲ್ಪ ಶಾಪಿಂಗ್ನ ಮುಗಿಸ್ಕೊಂಡು, ಹಾಗೇನೆ ನಾವು ಟಿಫನ್ ಕೂಡ ಎಲ್ಲೂ ಮಾಡಿರಲಿಲ್ಲ. ಸೊ ಟಿಫನ್ ಕೂಡ ಮುಗಿಸ್ಕೊಂಡ್ವಿ. ಸೊ ಮತ್ತೆ ರೂಮ್ಗೆ ನಮಗೆ ಒಂದು ಪ್ಯಾಕೇಜ್ ಥರ ನಾವು ತಗೊಂಡಿದ್ವಿ. ಸೊ ಅದರಿಂದ ರೂಮಿನೂ ಕನ್ಫರ್ಮೇಷನ್ ಆಗಿರಲಿಲ್ಲ. ಸೊ ಹಾಗಾಗಿ ನಾವು ಡೈರೆಕ್ಟಾಗಿ ಸೋಲಾಂಗ್ ವ್ಯಾಲಿಗೆ ಹೋಗ್ಬಿಡೋಣ. ಅಲ್ಲಿ ಸ್ನೋ ಏನಾದರೂ ಆಟ ಆಡ್ಕೊಂಡು ಬರೋ ಥರ ಇದ್ದು ಈವ್ನಿಂಗಲ್ಲಿ ರೂಮ್ನ ಮಾಡ್ಕೊಂಡ್ರೆ ನೋಡ್ಕೊಳ್ಳೋಣ ಅಂತೇಳಿ ಸರಿ ಆಯ್ತು. ರೂಮ್ಗೆ ವೈಟಿಂಗ್ ಅಲ್ಲಿ ಇಟ್ಬಿಟ್ಟು ಸೋಲಾಂಗ್ ವ್ಯಾಲಿಗೆ ಹೋಗೋಣ ಅಂತೇಳಿ ಇವಾಗ ನಾವಿಲ್ಲಿ ಸೋಲಾಂಗ್ ವ್ಯಾಲಿಗೆ ಬಂದಿದ್ದೀವಿ. ಅದಿಲ್ಲ, ನಾವಲ್ಲಿ ಎಷ್ಟೊತ್ತು ಬೇಕಾದ್ರೆ ಆಟ ಆಡ್ಬಿಟ್ಟು ಆಮೇಲೆ ಬರ್ಬೋದು. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕುತನು ಕನ್ನಡ ವ್ಲಾಗ್. ಸೊ ಇವತ್ತು ಮನಾಲಿಲಿ ಇದ್ದೀವಿ ನಾವು. ಮಾರ್ನಿಂಗ್ ಒಂದು 10 o'clock ಆಗಿತ್ತು ನಾವು ಮನಾಲಿ ರೀಚ್ ಆದಾಗ. ಸೊ ಇಲ್ಲಿ ಇವಾಗ ಮನಾಲಿಲಿ ಬಂದಿದ ತಕ್ಷಣ ನಾನು ಇವಾಗ ಆಲ್ರೆಡಿ ಅದರ ವಿಡಿಯೋ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿರ್ತೀನಿ, ನೀವು ನೋಡಿರ್ತೀರಾ. ಸೊ ಏನು ಮಾಲ್ ಸ್ಟ್ರೀಟ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ಹಾಗೆ ಫ್ರೆಶ್ ಅಪ್ ಆಗಿ ಇಲ್ಲಿ ಗೇಮ್ ಆ್ಯಕ್ಟಿವಿಟೀಸ್ ಏನು ನಡೆಯುತ್ತಲ್ಲ, ಸ್ನೋ ಆ್ಯಕ್ಟಿವಿಟೀಸು ಸೋಲಾಂಗ್ ವ್ಯಾಲಿ, ಮನಾಲಿಯಲ್ಲಿ ಸೋಲಾಂಗ್ ವ್ಯಾಲಿಯಲ್ಲಿ ಆ್ಯಕ್ಟಿವಿಟೀಸ್ ನಡೆಯೋದು. ಸೊ ಇಲ್ಲಿ ಬಂದಿದ್ದೀವಿ. ಆ್ಯಕ್ಚುಲಿ ಇವತ್ತು ಏನಾಗಿದೆ ಅಂತಂದರೆ, ಇವಾಗೇನೋ ಇವರೇನೋ ಸ್ಟ್ರೈಕ್ ಮಾಡ್ತಾ ಇದ್ದಾರಂತೆ. ಹಾಗಾಗಿ ಕೇಬಲ್ ಕಾರು ಪ್ಲಸ್ ಪ್ಯಾರಾಗ್ಲೈಡಿಂಗ್ ಅಂದರೆ ಹೈ ಸ್ಕೈಯಿಂಗ್ ಅದಷ್ಟೇ ಇರೋದಂತೆ. ಬೇರೆ ಎಲ್ಲ ಆ್ಯಕ್ಟಿವಿಟೀಸು ಸ್ಟಾಪ್ ಮಾಡಿದಾರಂತೆ. ಸೊ ಬ್ಯಾಡ್ ಲಕ್ ನಮ್ಮದು. ಸರಿ ಆಯಿತು, ಏನು ಆ್ಯಕ್ಟಿವಿಟಿ ಇದೆ ಅದೇ ನೋಡೋಣ. ಹಾಗೇನೇ ಇಲ್ಲಿಂದ ಕರ್ಕೊಂಡು ಹೋಗ್ತಾರಂತೆ 15 minutes. ಅಲ್ಲಿ ನಾವು ಎಷ್ಟೊತ್ತು ಬೇಕಾದರೂ ಆಟ ಆಡ್ಬೋದಂತೆ ಸ್ನೋದಲ್ಲಿ. ಮತ್ತು ಬರ್ತಾ ಕರ್ಕೊಬರ್ತಾರಂತೆ. ಪರ್ ಪರ್ಸನ್ 750 ಕ್ಯಾಶ್ ಮತ್ತು ಕಾರ್ಡ್ ಅಷ್ಟೇ ಅಂತ, UPI ಇಲ್ಲ. ಸೊ ಹಾಗಾಗಿ ತೊಗೊಂಡಿದ್ದೀವಿ, ಇವಾಗ ಹೋಗಬೇಕು. ಮನಾಲಿಗೆ ಎಂಟ್ರಿ ಆಗ್ತಿದ್ದಂಗೆ ವಾಯ್ಸೇ ಚೇಂಜ್ ಆಗೋಯ್ತು ನಮ್ಮದು. ಎಲ್ಲ ಫುಲ್ಲು ಗ್ಲೌಸ್ಗಳ ಫುಲ್ ಕವರ್ ಹಾಕ್ಬಿಟ್ಟು ಹಾರ್ಸ್ ರೈಡರ್ಸು, ಕೌ ಬಾಯ್ಸು, ಕೌ ಗರ್ಲ್ಸ್ ಎಲ್ಲ ಆಗ್ಬಿಟ್ಟಿದ್ದೀವಿ ನಾವುಗಳು. ಸೊ ನಮಗೆ ವಾಯ್ಸೇ ಚೇಂಜ್ ಆಗೋಗೈತೆ. ನಿಂದು ಹಾಕೋಳಮ್ಮ, ನಿಂದು ಆಗುತ್ತೆ, ನಿಂದು ಹಾಕೋ. ಇನ್ನು ನಾವು ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಅಲ್ಲಿನ ಕಲ್ಚರ್ ಟೈಪು ರೆಡಿ ಆಗೋಣ ಅಂಥೇಳಿ. ಸೊ ಮನಾಲಿಗೆ ಬಂದಿದ್ವಲ್ಲ, ಈ ಥರದ್ದೆಲ್ಲ ಡ್ರೆಸ್ ಚೆನ್ನಾಗಿ ಕಾಣಿಸುತ್ತೆ, ಫೋಟೋಸ್ ತೆಗೆಸ್ಕೊಳ್ಳೋಣ, ಒಂದು ಮೆಮೊರಿ ಥರ ಇರುತ್ತೆ ಅಂತೇಳಿ
ಮನಾಲಿ ಡ್ರೆಸ್ನ ಕೂಡ ಇಲ್ಲಿ ಟ್ರೈ ಮಾಡೋಣ ಅಂತೇಳಿ ಹಾಕಿಸ್ಕೊಳ್ತಾ ಇದ್ವಿ. ಇನ್ನು ಪರ್ ಪರ್ಸನ್ನು 200 ರುಪೀಸು. ಸೊ ನಾವು 5 ಜನ ಏನಿದ್ವಿ, 5 ಜನನೂ ಫಸ್ಟ್ಗೆ ನಾನು ಮತ್ತು ನಮ್ಮ ನಿವೇದಿತ ಇಬ್ಬರೇ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಅದಾದಮೇಲೆ ನನ್ನ ಮಗ ನಾನು ಹಾಕ್ಸ್ಕೊಳ್ತೀನಿ ಅಂದ. ಅದಾದಮೇಲೆ ಇನ್ನು ನನ್ನ ತಮ್ಮ ಮತ್ತು ನಮ್ಮದನ್ನು ಮಾತ್ರ ಯಾಕೆ ಬಿಡಬೇಕು, ಅವ್ರಿಗೂ ಎಲ್ಲರಿಗೂ ಹಾಕ್ಸ್ಕೊಂಬಿಟ್ಟು ಎಲ್ಲರೂ ಒಂಥರ ಎಕ್ಸ್ಪೀರಿಯನ್ಸ್ ಮಾಡ್ಕೊಬಿಡೋಣ, ಚೆನ್ನಾಗಿ ಅನಿಸುತ್ತೆ ಅಂತೇಳಿ. ಫೋಟೋಸ್ ಎಲ್ಲ ನೋಡ್ಬೋದಲ್ವ. ಸೊ ನಾವು ಈ ಥರ ಹೋಗಿದ್ವಿ, ಈ ಥರ ಫೋಟೋಸ್ ಎಲ್ಲ ಹಾಕ್ಕೊಂಡಿದ್ವಿ ಅಂತೇಳಿ, ಅಂದರೆ ಈ ಥರ ಬಟ್ಟೆ ಎಲ್ಲ ಹಾಕ್ಕೊಂಡಿದ್ವಿ ಅಂತೇಳಿ ಆ ಫೋಟೋಸ್ ನೋಡಿದಾಗ ನೆನಪಾಗುತ್ತೆ, ಮತ್ತು ವ್ಲಾಗ್ಗಳನ್ನ ನೋಡಿದಾಗೂ ನಮಗೆ ನೆನಪಾಗುತ್ತೆ ಅಂತೇಳಿ ಸರಿ ಅಂದ್ಬಿಟ್ಟು ಎಲ್ಲರೂ ಹಾಕ್ಸ್ಕೊಳ್ಳೋಣ ಅಂತೇಳಿ ಇಲ್ಲಿ ಮಾತಾಡಿಕೊಂಡು ಹಾಕ್ಸ್ಕೊಳ್ತಾ ಇದ್ವಿ. ಇನ್ನು ನನ್ನ ಮಗಂಗಂತೂ ಫುಲ್ಲು ಒಂಥರ ಎಕ್ಸೈಟ್ ಆಗಿದ್ದ, ಯಾವ ಥರ ಕಾಣಿಸ್ತೆ ಅಂತೇಳಿ. ನಾನು ಹಾಕ್ಕೊಳ್ಸ್ಕೊಳ್ತೀನಿ ಅಂದ್ಬಿಟ್ಟು ಭಾರಿ ಖುಷಿಯಲ್ಲಿದ್ದ. ಹೋಗು ನೀನು ಹಾಕ್ಸ್ಕೊಂತೀಯಮ್ಮಿ. ನೀನು ಹಾಕ್ಸೋಣದ ಬಾ, 4 ಜನ ಹಾಕ್ಸ್ಕೊಂಡ್ಬಿಡೋದು. ಹಾಕ್ಸ್ಕೋ ಬಾಗುರು ನೀನು ಹಾಕ್ಸ್ಕೊತ್ಯಾ? ನೋಡ್ತೀನಿ ಜಾಕೆಟ್ ತೆಗಿಬೇಕು. ಎಲ್ಲರೂ ಹಾಕ್ಸ್ಕೊಂಡಿದ್ದು ಮಾಡ್ರಿ, ನಾನೇ ಫೋಟೋ ತೆಗಿತೀನಿ ಅಷ್ಟೇ. ಚೆನ್ನಾಗಿ ಕಾಣಿಸ್ತದ? ಸೇಮು ಅಲ್ಲಿ ಯಾರು ಟಿಕೆಟ್ ತಗೊಂಡ್ಬರೋದಷ್ಟೇ. ಟಿಕೆಟ್ ತಗೊಳ್ಳೋದು ಅಷ್ಟೇ. ಎಷ್ಟಂತೆ? 700 ಒಬ್ರಿಗೆ. ಸೊ ಮನಾಲಿಗೆ ಬಂದಮೇಲೆ ಮನಾಲಿ ಡ್ರೆಸ್ ಹಾಕ್ಸಿಲ್ಲ ಅಂದರೆ ಚೆನ್ನಾಗಿ ಅನಿಸಲ್ಲ ಅಂದ್ಬಿಟ್ಟು ನಾವಿಬ್ಬರು ಕೂಡ ಮನಾಲಿದು ಡ್ರೆಸ್ ಹಾಕ್ಕೊಂಡಿದ್ದೀವಿ. ಇವಾಗ ಫೋಟೋ ಹಾಕೋಬೇಕು. ಹಂಗೆ ನಮ್ಮ ಬೇಟಾಗೂ ಕೂಡ ಹಾಕ್ಸ್ತಾ ಇದ್ದೀವಿ. ನನಗೆ ಸರ್ ಹಾಕಿದಾರಲ್ಲ ಅವನಿಗೂ ಹಾಕ್ಬೇಕಂತ ಕೇಳ್ಬಿಟ್ಟು ಹಾಕ್ಸ್ಕೊತಾವನಿ. ಟಿಕೆಟ್ ಅಪ್ಪಿ ಹುಷಾರಾಗಿ ಎತ್ತಿರೋ ಟಿಕೆಟು. ಸೊ ಇವಾಗ ಇಲ್ಲಿ ನಿಂತ್ಕೊಂಡು ಫೋಟೋ ತಗೊಳ್ಳೋದು. ಇದರಲ್ಲಿ ಸ್ನೋ ಪಾಯಿಂಟಲ್ಲಿ ಸ್ನೋ ಮ್ಯಾನಲ್ಲಿ ಮಾಡಿದ್ದಾರೆ. ಸ್ನೋ ಮ್ಯಾನ್, ಅದೊಂದು ಸ್ನೋ ರ್ಯಾಬಿಟ್ಟು, ಇದೊಂದು ಸ್ನೋ ಸ್ಟೋನ್ ಥರ ಮಾಡಿದ್ದಾರೆ. ಪರ್ ಪರ್ಸನ್ 50 ರುಪೀಸ್ ಅಂತೆ, ಕಪಲ್ 100 ಅಂತೆ, ಫ್ಯಾಮಿಲಿ 150 ಅಂತ. ಇದ್ರ ಜೊತೆಗೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಎಲ್ಲಿಗೆ 2 ಅವರ್ ಅಷ್ಟೇ ಸ್ಪೆಂಡ್ ಮಾಡೋಕೆ ಟೈಮ್ ಸಿಗೋದು ಮೇಲೆ. ಇನ್ನು ಕೆಳಗಡೆನೇ ಜಾಸ್ತಿ ಟೈಮು ಸ್ಪೆಂಡ್ ಮಾಡಿಬಿಟ್ರೆ ಮತ್ತೆ ಮೇಲೋಗಿ ನಾವು ಸ್ನೋಲಿ ಆಟ ಆಡೋಕ್ಕಾಗಲ್ಲ ಅಂತೇಳಿ ಕೆಳಗಡೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡು, ಮತ್ತು ಅದು ಸ್ಟೋನ್ ಏನಿದಿತ್ತಲ್ಲ, ಅಂದರೆ ಸ್ನೋದಲ್ಲಿ ಏನು ಸ್ಟೋನ್ ಥರ ಮಾಡಿದ್ರಲ್ಲ, ಸೊ ಅಲ್ಲಿ ಕೂಡ ಫೋಟೋಸ್ ಎಲ್ಲ ತಗೊಂಡು ಇಲ್ಲಿ ಕೇಬಲ್ ಕಾರ್ಟಲ್ಲಿ ಬಂದ್ವಿ. ಅಂದರೆ ಕೆಳಗಡೆ ನಮಗೆ ಆಟ ಆಡೋಕ್ಕೆ ಸ್ನೋ ಏನೂ ಸಿಕ್ಕಿರಲಿಲ್ಲ. ಸೊ ನಾವು ಈ ಥರ ಕೇಬಲ್ ಕಾರ್ಟಲ್ಲಿ ಮೇಲೋದ್ರೆ ಅಲ್ಲಿ ಎಷ್ಟೊತ್ತಾದರೂ ಬೇಕಾದರೆ ಆಟ ಆಡ್ಬೋದು. 5:30 ರಿಟರ್ನ್ ಬರಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇವಾಗ ನಾವು ಕೇಬಲ್ ಕಾರ್ಟಲ್ಲಿ ಹೋಗ್ತಾ ಇದ್ದೀವಿ. ಸೊ ಕೆಳಗಡೆ ಅಂತೂ ಸ್ನೋ ಸಿಕ್ಕಿಲ್ಲ ನಮಗೆ ಆಟ ಆಡೋಕ್ಕೆ. ಸೊ ಮೇಲೆ ಎಷ್ಟೊತ್ತು ಬೇಕಾದರೂ ಆಟ ಆಡ್ಬೋದಂತೆ. ಹೋಗುವಾಗ ಡ್ರಾಪ್ ಮಾಡ್ತಾರೆ, ಮತ್ತು ಬರುವಾಗ ಅಲ್ಲಿಂದನೂ ಪಿಕಪ್ ಮಾಡ್ತಾರೆ. ಸೊ ಎಷ್ಟೊತ್ತು ಬೇಕಾದರೂ ಆಟ ಆಡ್ಬೋದು. ಬಟ್ 5 o'clock ಲಾಸ್ಟು. ಸೊ ನಾವಿವಾಗ ಹೋಗ್ತಾ ಇರೋದು ಎಷ್ಟಪ್ಪ ಟೈಮ್? ಇವಾಗ ಎಷ್ಟು? 3:15 5 ಗಂಟೆವರೆಗೂ ಅಲ್ಲೇ ಇರುತ್ತಂತೆ. ಸೊ ಹೋಗ್ಬಿಟ್ಟು ಚೆನ್ನಾಗಿ ಆಟ ಆಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಿ, ಎಂಜಾಯ್ ಎಲ್ಲ ಜಲ್ಲಿ ಖಾಲಿ ಇವಾಗ ಆಡ್ಸ್ತಿರೋ ಡೌಟ್. ಸ್ಕೂಲ್ ಬಂಕ್ ಮಾಡ್ಬಿಟ್ರೆ ಜಾಲಿ ಆಡ್ತಾವನೆ. ಅದು ಹಳೇದದು, ಇದ್ರದ್ದೇನೆ. ಇದು ಹಳೇದು ಅನ್ಸುತ್ತೆ. ಸೊ ಈ ಟ್ರಿಪ್ಪಲ್ಲಂತೂ ನನಗೆ ಮಹಾಕುಂಭಮೇಳ ನೆಪದಲ್ಲಿ ನನ್ನ ನಾನೇನು ಡ್ರೀಮು ಅಥವಾ ಬಕೆಟ್ ಲಿಸ್ಟ್ಗಳಿತ್ತು ಅದರಲ್ಲಿ 2 ಫುಲ್ಫಿಲ್ ಆಗೋಯ್ತು. ಒಂದು ತಾಜ್ ಮಹಲ್, ಒಂದು ಸ್ನೋ. ಮನಾಲಿಗೆ ಬರಬೇಕಿತ್ತು. ಸೊ ಇದು 2 ಕೂಡ ಫುಲ್ಫಿಲ್ ಆಗಿದೆ. ಹಿಮಾಲಯ ಪರ್ವತಗಳು. ಬಟ್ ಒಂದು ಬೇಜಾರು ಏನಂತಂದರೆ ಎಷ್ಟೊಂದು ಆ್ಯಕ್ಟಿವಿಟೀಸ್ಗಳು ಬ್ಯಾನ್ ಆಗಿಬಿಟ್ಟಿದೆಯಂತೆ. ಸ್ಟಾಪ್ ಮಾಡಿದಾರಂತೇನೋ, ಸ್ಟ್ರೈಕ್ ಏನೋ ಮಾಡ್ತಾ ಇದ್ದಾರಂತೆ. ಸೊ ಹಾಗಾಗಿ ಎಷ್ಟೊಂದು ಸ್ಟಾಪ್ ಆಗಿಬಿಟ್ಟಿದ್ದಾವೆ. ಸ್ನೋ ಸ್ಕೇಟಿಂಗ್ ಆಗಿರ್ಬೋದು, ಮತ್ತು
ಇನ್ನೇನು ಜಾರ್ವಿಂಗ್ ಬಾಲ್ ಆಗಿರ್ಬೋದು ಮತ್ತೆ ಟ್ಯೂಬ್ ಇದೆಲ್ಲ ಸ್ಟಾಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡ್ಬೇಕು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ನಮ್ದೇ ಟೈಮ್ ಸರಿ ಇಲ್ವಾ ಅಂತ ಅನ್ಸುತ್ತೆ. ಇಲ್ಲಿಂದ ನೋಡಕ್ಕಂತೂ ಸ್ನೋ ಸಖತ್ತಾಗಿ ಸಿಗ್ತಾ ಇದೆ. ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಸ್ನೋ. ಕೆಳಗಡೆ ಅಂತೂ ಸ್ವಲ್ಪನೂ ಸ್ನೋ ಇರ್ಲಿಲ್ಲ ಆಟ ಆಡಕ್ಕೆ. ನೋಡ್ಬೇಕು ಮೇಲ್ಗಡೆ ಹೋದಾಗ ಏನಾದ್ರು ಆಟ ಆಡಕ್ ಸಿಗುತ್ತಾ ಅಂತೇಳಿ ನೋಡ್ತಾ ಇದ್ರೆ ಒಂಥರ ಎಕ್ಸೈಟಿಂಗ್ ಆಗಿದೆ. ಎಷ್ಟ್ ಆಡ್ತೀವಿ ಎಷ್ಟ್ ಬಿಡ್ತೀವಿ ಗೊತ್ತಿಲ್ಲ. ಸೊ ಆದಷ್ಟು ಸಖತ್ತಾಗಿ ಎಂಜಾಯ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದೀವಿ. ಅಯ್ಯೋ ಚೆನ್ನಾಗಿ ಆಟ ಆಡ್ತೀವಿ, ಎಂಜಾಯ್ ಮಾಡ್ತೀವಿ ಅಂತೇಳಿ. ನಿಮ್ಗೂ ಎಲ್ಲರಿಗೂ ಬ್ಲಾಗ್ ಇಷ್ಟ ಆಗಿದೆಯಾ ಅಂತೇಳಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ರೆಡಿ ಸ್ಟಡಿ. ಹೆಂಗ್ ಗೊತ್ತಾ, ಬೌಸಿ ಬಂದ್ರೆ ಅದೇನು ಅಂತ ಹೆಂಗೆ ಸ್ನೋಫಾಲೇ ಇಲ್ಲ. ಬಟ್ ಸ್ನೋಫಾಲ್ ಆಗಲ್ವಂತೆ. ನೋಡ್ಬೇಕು ಸಿಸುದಲ್ಲಿ ಎದ್ದಾಳೆ ಹಂಗ ಹಾಕೊಂಡ್ ಕುತ್ಕೊಂಡು. ಸೊ ಇಲ್ಲಿ ಸ್ನೋಫಾಲ್ ಆಗ್ತಾ ಇಲ್ಲ. ಜಸ್ಟ್ ನಾವ್ ಏನ್ ಇಲ್ಲಿ ಸ್ನೋ ಇದೆ ಅದ್ರಲ್ಲಿ ಮಾತ್ರ ಆಟ ಆಡ್ಕೊಂಡು ಹೋಗ್ಬೇಕು. ಸ್ನೋಫಾಲ್ ಸಿಸುದಲ್ಲಿ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಇವತ್ತು ಇದೆಲ್ಲ ಕವರ್ ಮಾಡ್ಕೊಂಡ್ರೆ ನಾಳೆ ಸಿಸು ಮತ್ತೆ ಅಟೆಲ್ ವಾಜ್ಪೇಯಿ ಟನಲ್ ಏನಿದೆ ಅದನ್ನ ಹೋಗೋಣ ಅಂತ ಅನ್ಕೊಂಡಿದೀವಿ. ನೋಡೋಣ, ಎಲ್ಲ ಟೈಮ್ ಕನ್ಸಕ್ಷನ್ ಆಗಿ ಪಾಸಿಬಲ್ ಆದ್ರೆ ಹೋಗ್ಬಿಟ್ಟು ಬರ್ತೀವಿ. ಸೊ ನಾಳೆ ಕೂಡ ಮನಾಲಿಲೇ ಸ್ಟೇ ಇರೋದ್ರಿಂದ ಇವತ್ತಿದೆಲ್ಲ ಮುಗಿಸೋದ್ರಿಂದ ನಾಳೆ ಆರಾಮಾಗಿ ಹೋಗಿ ಬರ್ಬೋದು. ಗಟ್ಟಿ ಹಾಕ್ಬಿಡಿ, ಪುಡಿ ಮಾಡ್ಬಿಟ್ಟು ಆಮೇಲೆ ಈ ತರ. ಸೊ ನಾವು ನಮ್ಮ ಶೂ ಯಾಕೋ ಕಂಫರ್ಟಬಲ್ ಅನಿಸ್ತಾ ಇಲ್ಲ. ಮೇಲೆ ಹತ್ತೋಣ ಅಂದರೆ ಇಲ್ಲಿಗೆ ಸ್ಟ್ರಕ್ ಆಗಿಬಿಟ್ಟಿದ್ದೀವಿ. ಅದಕ್ಕೆ ಅಟ್ಲೀಸ್ಟ್ ಸ್ನೋ ಮ್ಯಾನ್ ಅಂದರೂ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಏನಿಲ್ಲ, ಒಂಚೂರು ಜಸ್ಟ್ ಸ್ಕಿಡ್ ಆದ್ರೂ ಜಾರುತ್ತೆ. ಶೂಗೆ ನಿನಗಂತಿದೆ, ನನಗಿನ ಹಿಂಗೆ ಐತಿರ್ಬೋದು. ನನ್ನ ಹಾರ್ಟ್ನ ಪರ್ಫೆಕ್ಟ್ ಶೇಪಲ್ಲ ಅಂದರು ಹಾರ್ಟ್ ಶೇಪಲ್ಲಿ ನಮ್ಮ ದನುಗಳನ್ನು ಕೊಡ್ತಾ ಇದ್ದೀನಿ. ಕ್ಯಾಚ್ ನೋಡಿ, ನನ್ನ ಆರ್ಟ್ನೇ ಇಟ್ಕೊಳಕ್ಕಾಗಿಲ್ಲ. ಬೈ ಚಾನ್ಸ್ ನಂಬಿರೋದ್ರೆ ನನ್ನ ಹೆಂಗೆ ಇಟ್ಕೊತಾರೆ ಇವರು. ಅಂಕಲ್ ಆಗೋಗೋರೆ. ಏನಂತೆ ಸ್ನೋ ಬರ್ತಾ ಇಲ್ಲ ನಮ್ಮೇಲೆ ನಾವೇ ಸ್ನೋಫಾಲ್ ಮಾಡಿ. ಬೀಳ್ತೈತೆ, ಕಾಣ್ತಾ ಇಲ್ಲ. ಸ್ವಲ್ಪ ಬೀಳ್ತೈತೆ, ಕೊರೆ ಆಗ್ತೈತೆ ಅಂದ್ರೆ ನೀನ್ ಬೀಳ್ಬೇಕು. ಸ್ನೋ ಬೀಳ್ಬೇಕಂದ್ರೆ ನೀನ್ ಜರ್ಕಿ ಫುಲ್ ಇದು ಮಾಡ್ಕೋಬೇಕು. ಅದು ಸ್ಲೋಪ್ ಬಿದ್ರೆ ನಮ್ಗೆ ಫುಲ್ ಇದಾಗುತ್ತೆ. ಇವಾಗ ನೀನ್ ಜರ್ಕಿನೇ ಮುಟ್ ನೋಡಿ ಎಷ್ಟೆಷ್ಟು ತೇವಾಂಶ ಆಗವೆ. ನೋಡು ಈ ತರ ಬೀಳ್ತಾ ಇರಬೇಕು. ಓಹ್, ಆ ತರ ಬೀಳ್ಬೇಕಾದ್ರೆ ನೀನೇ ಉಸಿರಾಡಕ್ಕಾಗಲ್ಲ. ಕೂತಿದ್ನಲ್ಲ ಅದಕ್ಕೆ ಕೇಳಿದ್ದು ನಾವೆಲ್ಲ ಬಂದ್ಬಿಟ್ಟು ಕೆಳಗಡೆ. ನನ್ನ ತಮ್ಮನ ಹೆಂಡತಿ ಅಲ್ಲಿದ್ದಾರೆ. ಅವ್ರಿಗೇನೋ ಮಜಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಆಡಲಿ. ನಾವು ಅಂದರೆ ಸ್ವಲ್ಪ ಸ್ಕಿಡ್ ಥರ ಅನ್ನಿಸ್ತು ನಮಗೆ. ಸೊ ಹಾಗಾಗಿ ನಾವು ಬಂದ್ಬಿಟ್ವಿ. ನೋಡ್ಕೊತೀನಿ ಸ್ನೋ ಮಳೆ ನೋಡ್ಕೊತೀನಿ ನಿಮ್ನೆಲ್ಲ ತಳ್ಬಿಡ್ತೀನಿ. ಹೆಂಗು ರೂಮ್ ಫ್ರೀ ಐತೆ, ನೋಡ್ಕೊತೀನಿ ರೂಮಲ್ಲಿ. ಸೊ 5 ಗಂಟೆಗೆ ಲಾಸ್ಟ್ ಅಂತ ಹೇಳಿದರು ಕ್ಲೋಸಿಂಗ್ ಟೈಮು. ಇವಾಗ 4:45 ಆಗಿದೆ. ಸ್ವಲ್ಪ ಇಲ್ಲಿ ಫ್ರೆಶ್ ಆಗಿ ಟೀ ಕುಡ್ದು. ಕಾಫಿ ಚೆನ್ನಾಗಿರಲ್ಲ. ಕಾಫಿ 120 ರುಪೀಸು, ಟೀ ಆದರೆ 50 ರುಪೀಸು. ಸಖತ್ತಾಗಿತ್ತು. ಟೀ ಕುಡಿದ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಈ ಫೋಟೋ ತಗೊಬೋದು, ಎತ್ಕೊಳ್ಳಪ್ಪಿ ಪ್ಲೀಸ್. ಚಪ್ಪಂತ ಹೊಡಿತೀನಿ ಒಂದು ಪ್ಲೀಸ್. ಸೊ ನಾವು ಎಲ್ಲ ಸಖತ್ತಾಗಿ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಅದಾದಮೇಲೆ ನಾವು ಮೊದಲೇ ಹೇಳ್ದಂಗೆ ನಾನು ಒಂದು ಪ್ಯಾಕೇಜಿಂಗಲ್ಲಿ ನಾವು ರೂಮ್ದು ತೊಗೊಂಡಿದ್ದೀವಿ ಅಂತ ಹೇಳಿದ್ನಲ್ಲ. ಸೊ ಅವರು ಕಾಲ್ ಮಾಡಿದ್ರು ರೂಮ್ ಕನ್ಫರ್ಮ್ ಆಗಿದೆ ಅಂತೇಳಿ. ಸೊ ಸರಿ ಆಯಿತು ಅಂತೇಳಿ ರೂಮ್ ಹತ್ರ ಹೋಗೋಣ ಅಂತೇಳಿ ಇವಾಗ ರೂಮ್ ಹತ್ರ ಕೂಡ ಹೋಗ್ತಾ ಇದ್ವಿ. ಇನ್ನು ಸಿಸು ಮತ್ತು ಅಟಲ್ಟನಲ್ಗೆ ಇವಾಗ ಹೋಗೋಕ್ಕಾಗಿಲ್ಲ. ಬಿಕಾಸ್ ಆಲ್ರೆಡಿ 5:15 ಆಗೋಗಿತ್ತು. ಸೊ ಮತ್ತೆ ಇನ್ನು ಲೇಟ್ ಆಗಿಬಿಟ್ರೆ ಕತ್ಲೆ ಆಗಿಬಿಡುತ್ತೆ. ಮತ್ತು ಅಲ್ಲಿ ಬೈ ಚಾನ್ಸ್ ಏನಾದರೂ ಸ್ನೋ ಆಗ್ತಾಯಿಲ್ಲ ಅಂದರೆ ಹೋಗೋದು ವೇಸ್ಟು. ನಾಳೆ ಹೋಗೋಣ, ಹೆಂಗಿದ್ರು ನಾಳೆ ಇಲ್ಲಿರ್ತೀವಲ್ಲ ಅಂತೇಳಿ ಸರಿ ಹೋಗೋಣ ಅಂದ್ಬಿಟ್ಟು ಇವಾಗ ರೂಮ್ ಕಡೆ ಕೂಡ ಹೊರಟ್ವಿ. ಚಳಿಗೆ ಎಲ್ಲ ಫ್ರೀಸ್ ಆಗಿಬಿಟ್ಟಿದ್ವಿ. ಆಮೇಲೆ ನಾವು ನೆನೆ ಬಂದಾಗ ಒಂದು 6:15 ಆಗಿತ್ತು ರೂಮಿಗೆ ಬಂದಾಗ. ಸೊ ಅವಾಗ ವ್ಲಾಗೆಲ್ಲ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಚಳಿ ಜಾಸ್ತಿ ಇತ್ತು. ಪ್ಲಸ್ ಸ್ವಲ್ಪ ಏನಾದರೂ ಬೆಚ್ಚು ಕುತ್ಕೊಂಡ್ರೆ ಸಾಕು ಅನ್ನೋ ಥರ ಆಗಿತ್ತು. ಮತ್ತು ಸ್ಟ್ರೈನ್ ಆಗಿತ್ತು. ನೆನೆ ನೈಟ್ ಅದರ ಹಿಂದಿನ ದಿನ ನೈಟ್ ನಿದ್ದೆ ಇರಲಿಲ್ಲ. ಫುಲ್ಲು ನೈಟೆಲ್ಲ ಜರ್ನಿಲೇ ಇದ್ದಿದ್ದರಿಂದ ನಿದ್ದೆ ಇಲ್ಲದ ಕಾರಣ ಸೊ ನೆನೆ ಬೇಗ ತಿಂದ್ಬಿಟ್ಟು ಬೇಗ ಮಲ್ಕೊಂಬಿಟ್ವಿ. ಇವಾಗ ಎದ್ದು ಫ್ರೆಶನ್ ಅಪ್ಪೆಲ್ಲ ಆಗಿ ಸ್ನಾನ ಗಿನ ಮಾಡಿಕೊಂಡು ರೆಡಿಯಾಗಿದ್ವಿ. ಇವಾಗ ಆಚೆ ತೆಗೆದು ನಾವು ಸ್ಕ್ರೀನ್ ತೆಗೆದು ನೋಡಿದ್ರೆ ಸ್ನೋ ಸಕ್ಕತ್ತಾಗಿದೆ. ಬೆಳಗ್ಗೆ ರಾತ್ರಿ ಎಲ್ಲ ವ್ಯೂ ಮಾತ್ರ ಮಸ್ತಾಗಿ ಕಾಣಿಸ್ತಾ ಇದೆ. ಸೊ ತೋರಿಸ್ತೀನಿ ರೀ.
ಸೊ ನೋಡಿ ನಮ್ಮ ರೂಮಿಂದ ಸೊ ಇದೆಲ್ಲ ಆಪಲ್ ಟ್ರೀಸು ಫುಲ್ಲು ಒಣಗೋಗಿದೆ. ಈ ಕಾಲದಲ್ಲೆಲ್ಲ ಒಣಗೋಗ್ಬಿಡುತ್ತಂತೆ, ಮತ್ತು ಬೇಸಿಗೆಗೆಲ್ಲ ಚೆನ್ನಾಗಿ ಚಿಗುರಿ ಬರುತ್ತೆ. ಸೊ ನೋಡಿ ಇದು ನಮ್ಮ ವ್ಯೂ ಪಾಯಿಂಟ್. ಏನು ಮಸ್ತಾಗಿದೆ ಗೊತ್ತಾ, ಸ್ನೋ ನೋಡೋಕ್ಕೆ ಸಖತ್ತಾಗಿದೆ. ಸ್ನೋಫಾಲ್ ಚೆನ್ನಾಗಾಗಿದೆ ರಾತ್ರಿ. ಸೊ ನಾವು ರೂಮ್ ಮಾಡಿದ್ದ ಹೋಟೆಲ್ ಅಥವಾ ರೆಸಾರ್ಟ್ ಬಂದ್ಬಿಟ್ಟು ಸುಕುರಾ ಪ್ಯಾಲೇಸ್. ಇನ್ನು ನಾವು ಸ್ಟೇ ಇದ್ದಿದ್ದು ಹೋಟೆಲಲ್ಲಿ ಚೆಕ್ಔಟ್ ಮಾಡಿಕೊಂಡು ಹೇಗಿದ್ರು ನೈಟು ನಾವು ಡೆಲ್ಲಿ ಕಡೆ ಬರೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಚೆಕ್ಔಟ್ ಮಾಡಿಕೊಂಡು ಇವಾಗ ಸೋಲಾಂಗ್ ವ್ಯಾಲಿ ಕಡೆ ಹೊರಟಿದ್ವಿ. ಸೊ ನಾವು ಸೋಲಾಂಗ್ ವ್ಯಾಲಿ ಕಡೆ ಹೋಗ್ತಾ ಇದ್ದಾರೆ, ಫುಲ್ಲು ಶಾಕು. ಆ ಸೈಡಿಂದ ಬರ್ತಾ ಇರೋ ಗಾಡಿಗಳಲ್ಲಿ ಕೆಲವೊಂದು ಗಾಡಿ ಮೇಲೆಲ್ಲ ಸ್ನೋ ಇತ್ತು. ಹಾಗೇನೇನೆ ಹೆವಿ ಸ್ನೋಫಾಲಿಂದಾಗಿ 4x4 ಮಾತ್ರ ಅಲೋ ಮಾಡ್ತಾಯಿದ್ರು, ಬೇರೆದೆಲ್ಲ ಕ್ಯಾನ್ಸಲ್ ಮಾಡ್ತಾಯಿದ್ರು. ಮತ್ತು ಸಿಸು ಮತ್ತು ಅಟಲ್ ಟನರ್ ಕೂಡ ಕ್ಲೋಸ್ ಮಾಡಿದ್ರಂತೆ. ನೆನೆ ನಾವು ಸಿಸು ಮತ್ತು ಅಟಲ್ ಟನರ್ಗೆ ಇವತ್ತು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಮೇಯ್ನಾಗಿ ಅದೇ ಕ್ಲೋಸ್ ಆಗಿರೋದ್ರಿಂದ ಸುಮ್ಮನೆ ಮತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಇದು ದೇವಸ್ಥಾನಕ್ಕೆ ಹೋಗ್ಬಿಡೋಣ, ನಮ್ಮ ಮಣಿಕರ್ಣಿಕಾ ದೇವಸ್ಥಾನಕ್ಕೆ ಅಂತೇಳಿ ಬಂದ್ವಿ. ಇನ್ನು ಮಧ್ಯಾಹ್ನ ಆಗಿತ್ತು, ಇನ್ನೊಂದು ಹಾಫ್ ಆನ್ ಅವರ್ 1 ಅವರ್ ಇತ್ತು ದೇವಸ್ಥಾನಕ್ಕೆ ರೀಚ್ ಆಗೋದು. ಸೊ ಹೊಟ್ಟೆ ಕೂಡ ತುಂಬ ಹಸಿತಾ ಇತ್ತು ಅಂದ್ಬಿಟ್ಟು ಇವಾಗ ನಾವು ಇಲ್ಲೇನೇನೆ ಟಿಫನ್ ಒಂದು ಸೈಡಲ್ಲಿ ಟಿಫನ್ ಕೂಡ ಮಾಡ್ಕೊಳ್ತಾ ಇದ್ವಿ. ಆಲೂ ಪರೋಟ ಜೊತೆಗೆ ಉಪ್ಪಿನಕಾಯಿ ಕೊಟ್ಟಿದ್ದಾರೆ. ಸಣ್ಣದಾಗಿ ಮಳೆ ಬೇರೆ ಬರ್ತಾ ಇದೆ, ಫುಲ್ಲು ಚಳಿ. ಬಟ್ ನಾವಿವತ್ತು ಸೋಲಾಂಗ್ ವ್ಯಾಲಿಗೆ ಇವತ್ತು ನೋಡೋಣ, ಸ್ನೋ ಜೊತೆ ಆಡೋಣ ಅಂದ್ಬಿಟ್ಟು ಹೋದ್ವಿ. ಸ್ನೋ ಮಾತ್ರ ಸಖತ್ತಾಗಿತ್ತು. ಬಟ್ ರೋಡ್ ಬ್ಲಾಕ್ ಮಾಡಿಬಿಟ್ಟಿದ್ರು. 4x4 ಮಾತ್ರ ಅಲೋ ಇತ್ತಂತೆ, 2x2 ಅಲೋ ಇಲ್ಲ. ಇನ್ನು ಅಲ್ಲೇ ಲೋಕಲಲ್ಲಿ ಇದ್ದವರು 4x4 ಜಿಪ್ಸಿಗಳು ಇಟ್ಕೊಂಡಿರ್ತಾರಲ್ಲ, ಅವರು 5000ನ ಚಾರ್ಜ್ ಮಾಡ್ತಾಯಿದ್ರು ಒಂದು ಸೈಡ್ಗೆ. ಸೊ ಹಾಗಾಗಿ ನಾವು ಬೇಡ ಬಿಡು, ಇನ್ನೇನೆ ಸೋಲಾಂಗ್ ವ್ಯಾಲಿಲಿ ಹೋಗಿದ್ವಿ, ಅಟಲ್ ಟನಲ್ ಎಲ್ಲ ಕ್ಲೋಸ್ ಅಲ್ವಾ ಅಂತ ಸುಮ್ಮನಾದ್ವಿ. ಸೊ ಮ್ಯಾಗಿ ಕೂಡ ಬಂದಿದೆ. ಮ್ಯಾಗಿ ಟೇಸ್ಟ್ ಹೆಂಗೈತೆ? ಒಂದು ಶಾರ್ಟ್ ಲಂಚ್ ಬ್ರೇಕ್ ಆದಮೇಲೆ ನಾವು ಬಂದಿದ್ದು ಮಣಿಕರ್ಣಿಕಾ ದೇವಸ್ಥಾನ. ಇಲ್ಲಿ ನ್ಯಾಚುರಲ್ ಆಗಿ ಬಿಸಿ ನೀರಿನ ಬುಗ್ಗೆಗಳಿದೆ. ಹಾಗೆಯೇ ಅಲ್ಲಿ ಫುಲ್ಲು ಚಳಿ ವಾತಾವರಣ ಇದ್ರೂ ಇದು ಒಂದು ನದಿ ಹತ್ರ ಮಾತ್ರ ಅಲ್ಲಿ ಬಿಸಿ ನೀರದು ಬರ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಕೂಡ ಹೋಗಿ ಬರೋಣ ನೋಡೋಣ ಅಂತೇಳಿ ಹೋಗಿದ್ವಿ. ಇದು ಸೋಲಾಂಗ್ ವ್ಯಾಲಿಯಿಂದ ಸುಮಾರು ದೂರ ಇದೆ, ಒಂದು ಅರೌಂಡು 20-30 ಕಿಲೋಮೀಟರ್ಸ್ ದೂರನೇ ಇದೆ ಅಂತಲೇ ಹೇಳ್ಬೋದು. ನಾವು ಸೋಲಾಂಗ್ ವ್ಯಾಲಿಯಿಂದ ಬಿಟ್ಟು ಮಧ್ಯಾಹ್ನ ಆಗಿತ್ತು ಈ ದೇವಸ್ಥಾನ ಹತ್ರ ಬರೋ ಅಷ್ಟರಲ್ಲಿ. ಸೊ ರೂಟ್ ಮ್ಯಾಪ್ ಹಾಕ್ಕೊಂಡು ದೇವಸ್ಥಾನ ಹತ್ರ ಬಂದ್ವಿ. ನಾವು ಕೂಡ ನೋಡ್ತಾ ಇದ್ವಿ, ಸುತ್ತ ಸಖತ್ತಾಗಿದೆ, ಒಂಥರ ಚಳಿ. ಒಳಗಡೆ ಹೋಗಿದ ತಕ್ಷಣ ಬಿಸಿ ಅದು ಬಿಸಿನೀರು ಹತ್ರ ಹೋಗ್ತೀವಲ್ಲ, ಅದು ಏನು ಶಾಖ ಥರ ಬಿಸಿಯಾಗಿ ಹಬೆ ಥರ ಎಲ್ಲ ತಾಗ್ತಾ ಇರುತ್ತೆ. ಸೊ ನೋಡಿ ಇದೇನೇನೆ ಬಿಸಿ ನೀರ ಬುಗ್ಗೆಗಳು. ಸೊ ಇಲ್ಲಿ ಅವರು ಏನು ಇಟ್ಟಿದ್ದಾರಲ್ಲ ಹಿತ್ತಾಳೆ ಪಾತ್ರೆ, ಆ ಪಾತ್ರೆ ಒಳಗಡೆ ಅನ್ನ ಇದೆಲ್ಲ ಅಕ್ಕಿ ಎಲ್ಲ ಇಟ್ಬಿಟ್ಟು ಸೊ ಅನ್ನ ಮಾಡ್ತಾ ಇದ್ದಾರೆ. ಸೊ ಇದೇ ಅನ್ನನ ಪ್ರಸಾದದ ರೀತಿ ಭಕ್ತರೇನು ಬರ್ತಾರಲ್ವ ಅಲ್ಲಿಗೆ, ಸೊ ಅಲ್ಲಿ ಪ್ರಸಾದ ರೀತಿ ಕೊಡ್ತಾರೆ. ಹಾಗೆ ಅನ್ನದ ದಾಸೋಹ ಅಂದರೆ ಊಟ ಕೂಡ ಇದೆ ಅಲ್ಲಿ. ಸೊ ಇದು ದೇವಸ್ಥಾನ. ನಾವು ಕೂಡ ಎಲ್ಲ ನೋಡಿಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ನಮಸ್ಕಾರ ಎಲ್ಲ ಮಾಡಿಕೊಂಡು ಅಲ್ಲೇ ಒಂದೆರಡು ಫೋಟೋ ಕ್ಲಿಪ್ಪಿಂಗ್ ಕೂಡ ತೊಗೊಂಡ್ವಿ. ಮತ್ತು ಕಾಯಿನ್ ಎಲ್ಲ ಹಾಕಿದ್ದಾರೆ ಅಲ್ಲಿ. ಏನಂದರೆ ಕಾಯಿನ್ ವೇಸ್ಟ್ ಅನಿಸುತ್ತೆ, ಯಾಕೆಂದರೆ ಅಲ್ಲಿಂದ ಯಾರು ತೊಗೊಳಕ್ಕೂ ಆಗೋಲ್ಲ ಅಥವಾ ದೇವ್ರ ಹತ್ರಕ್ಕೂ ಹೋಗಲ್ಲ. ಅಟ್ಲೀಸ್ಟ್ ಅದ್ರ ಬದಲು ಉಂಡಿಲಾದರೂ ಹಾಕಿದ್ರೆ ದೇವಸ್ಥಾನದ ಕೆಲಸಗಳಿಗೆ ದೇವ್ರ ಕೆಲಸಗಳಿಗೆ ಯೂಸ್ ಮಾಡ್ಕೊಳ್ತಾರೆ. ಸೊ ಅಲ್ಲಿ ನೋಡ್ತಾ ಇರ್ಬೋದು ನೀವು ಬಿಸಿ ನೀರಿಂದು ಎಷ್ಟು ಚೆನ್ನಾಗಿ ಏನೋ ಯಾರೋ ಕೆಳಗಡೆ ಕೆಂಡ ಹಾಕಿ ಇದು ಮಾಡ್ತಾ ಇದ್ದಾರೇನೋ ಅನ್ನೋ ಥರ ಆ ರೇಂಜ್ಗೆ ಬಿಸಿ ನೀರದು ಬುಗ್ಗೆಗಳು ಏನೋ ಕುದೀತಾ ಇರೋ ಥರ ಬರ್ತಾ ಇತ್ತು. ಸೊ ಒಂಥರ ನಮ್ಮ ನಿಸರ್ಗ ಎಷ್ಟು ವಿಚಿತ್ರ ಅನಿಸುತ್ತೆ ಕೆಲವೊಂದು ಕಡೆ. ಕೆಲವೊಂದು ಸಲ ನೋಡಿದ್ರೆ ವಾವ್ ಎಷ್ಟು ಸುಂದರವಾಗಿದೆ ಅಂತ ಅನಿಸುತ್ತೆ. ಅಷ್ಟು ಆಶ್ಚರ್ಯ ಕೂಡ ಆಗಿತ್ತು. ಮತ್ತು ಇದೇ ಇತ್ತು, ಹೊರಗಡೆ ನೋಡಿದ್ರೆ ಚಳಿ ವೆದರ್ ಎಲ್ಲ ಕೋಲ್ಡು. ಬಟ್ ಈ ದೇವಸ್ಥಾನದ ಹತ್ರ ಮಾತ್ರ ಅಲ್ಲಿ ಸ್ವಲ್ಪ ಬಿಸಿ ಥರ ಇತ್ತು. ನದಿಲಿ ನೋಡ್ತಾ ಇರ್ಬೋದು ಹಬೆ ಯಾವ ಥರ ಹೋಗ್ತಾ ಇದೆ ನದಿಗೆ ಇದು ಜಾಯ್ನ್ ಆದಾಗ ಅಂತೇಳಿ. ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ಪ್ರದಕ್ಷಿಣೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತಲ್ಲೇ ಇದ್ಬಿಟ್ಟು ಸುತ್ತಮುತ್ತ ವಾತಾವರಣ ಎಂಜಾಯ್ ಮಾಡಿಕೊಂಡು ಸೀನರಿನ ನೋಡಿಕೊಂಡು ಸ್ವಲ್ಪ ಫೋಟೋಸು ಅದು ಇದು ತೊಗೊಂಡು ಅಲ್ಲಿಂದ ನಾವು ಹೊರಟ್ವಿ ದೆಹಲಿ ಕಡೆಗೆ. ಮತ್ತು ಇನ್ನು ನಾವು ದೇವಸ್ಥಾನ ಮುಗಿಸ್ದಾಗ 5 ಗಂಟೆ ಕೂಡ ಆಗಿತ್ತು. ಮತ್ತು ನೈಟೆಲ್ಲ ಟ್ರಾವೆಲ್ ಮಾಡೋ ಪ್ಲ್ಯಾನ್ ಇದ್ದಿದ್ದರಿಂದ
ಮತ್ತು ಲೇಟ್ ಆಗೋದು ಬೇಡ, ಅದರಲ್ಲೂ ಘಾಟ್ ಸೆಕ್ಷನು ಫುಲ್ಲು ರೋಡೆಲ್ಲ ಒಂಥರ ಇತ್ತು. ಸೊ ಸರಿ ಆಯಿತು, ಮತ್ತು ಕತ್ಲೆ ಮಾಡಿಕೊಂಡು ರಿಸ್ಕ್ ತೊಗೊಳ್ಳೋದು ಬೇಡ ಅಂತೇಳಿ ನಾವು ದೇವಸ್ಥಾನದಿಂದ ಹೊರಟ್ವಿ. ಸೊ ನೋಡಿದ್ರಲ್ಲ, ಇದಿಷ್ಟು ನಮ್ಮ ಮನಾಲಿಯ ವ್ಲಾಗ್ ಆಗಿರುತ್ತೆ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತೇಳಿ. ನಿಮ್ಗೇನಾದರೂ ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಸೊ ಮನೆಯಲ್ಲಿ ಫೋಟೋಸ್ ಎಲ್ಲ ಇಲ್ಲಿ ನಾನು ಈ ವ್ಲಾಗ್ನ ಲಾಸ್ಟಲ್ಲಿ ಹಾಕಿರ್ತೀನಿ, ಅದನ್ನೂ ಕೂಡ ತಪ್ಪದೆ ನೋಡಿ ಆಯಿತಾ. ನಿಮಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬಟ್ ನಾವು ನೆನ್ನೆನೇ ಸೋಲಾಂಗ್ ವ್ಯಾಲಿಗೆ ಹೋಗಿರಲಿಲ್ಲ ಅಂದಿದ್ರೆ ಇವತ್ತು 5,000 ಆದರೂ ಪರವಾಗಿಲ್ಲ ಅಂತೇಳಿ ಹೋಗ್ಬಿಡ್ತಾ ಇದ್ವೇನೋ. ಬಟ್ ನೆನ್ನೆ ಸೋಲಾಂಗ್ ವ್ಯಾಲಿಲಿ ಹೋಗಿದ್ವಿ, ಮತ್ತು ಆಟೋಗಳು ಎಲ್ಲ ಕ್ಲೋಸ್ ಆಗಿದ್ದರಿಂದ ನಾವು ಬೇಡ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಡೆಲ್ಲಿ ಕಡೆ ಹೊರಟ್ವಿ. ಓಕೆ, ಬಾಯ್, ಟೇಕ್ ಕೇರ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.